ಎಲ್ಲರೂ ಮೀಡಿಯಾದವ್ರಿಗೆ ಮಾತ್ರ ಬಿಡ್ತೀವಿ. ದಯವಿಟ್ಟು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಫಂಕ್ಷನಿಗೆ ಬರಬೇಕು ಇವಾಗ. ಅಂದರೆ ಅದೊಂದು ಮೀಟಿಂಗಿಗೆ ಸಭೆಗೆ ಅದು ಬಿಕಾಸ್ ನಿಮ್ಮಿಂದ ನಂಗೆ ಭಾಳ ಸಹಕಾರ ಬೇಕು. ಅದ್ರದ್ದು ಏನಾದ್ರು ನಿಮಗೆ ಕನೆಕ್ಟೆಡ್ ಸಾಫ್ಟ್ವೇರ್ ಬೇಕು ಅಂದರೆ ನಾನು ಕೊಡಿಸ್ತೀನಿ. ಪ್ರಸನ್ನ ಅವರೆಲ್ಲ ಬಂದ್ರ? ಓಕೆ ಓಕೆ ಸೊ ಇಲ್ಲ ಉದ್ಯೋಗ ಮೇಳದ್ದು ಈ ಸತಿ ತುಂಬ ಒಂದು 45 ಎಷ್ಟು ಕಂಪ್ನಿ? 45. ನಿನ್ನೆ ಲೆಕ್ಕ ಕಮ್ಮಿ ಇತ್ತು, ಇವಾಗಲೇ ಎಷ್ಟು 50 ಬಂದಿದೆ. ಹೋದ ಸತಿಗಿಂತನೂ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸು ಕೂಡ ಜನರದಿದೆ. ಒಳ್ಳೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ್ದಾರೆ, ಹುಮ್ಮಸ್ಸಲ್ಲಿದ್ದಾರೆ. ಕೆಲವರಿಗೆ ಮಾತಾಡಿದೆ, ಕೆಲವ್ರಿಗೆ ಆಗಲೇ 3rd ಇಯರ್ ಓದೋರಿಗೆ ನಮ್ಮ ಇಲ್ಲಿ ಇದರಲ್ಲಿ ನಮ್ಮ ಗೌರ್ಮೆಂಟ್ ಮಿಷನ್ ಟೂಲ್ಸಲ್ಲಿ ಕೆಲಸ ಓದ್ತಾ ಇದ್ದಾರಲ್ಲ ಅವ್ರಿಗಾಗಲೇ ಕೆಲವರಿಗೆಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಈ ಥರ ಕಾನ್ಫಿಡೆನ್ಸ್ ಸಿಕ್ಕರೆ ಸ್ವಲ್ಪ ಜನರಿಗೆ ಅದು ಸಹಾಯ ಆಗುತ್ತೆ. ಸುಮಾರಷ್ಟು ಕಂಪ್ನಿಗಳು ಬಂದಿರೋರಿಗೂ ಕೂಡ ಒಂದು ಮಾಹಿತಿ ತಗೊಂಡು ಅವ್ರದ್ದೆಲ್ಲ ನೋಡಿದರೆ ಮೋಸ್ಟ್ಲಿ ಐ ಥಿಂಕ್ ಹೋದ ಸತಿಕ್ಕಿಂತ ಚೆನ್ನಾಗಿರೋದು ನೋಡಿದ್ರೆ ಕಾನ್ಫಿಡೆನ್ಸ್ ಇನ್ ದಿಸ್ ಸಿಸ್ಟಮ್. ಈ ಉದ್ಯೋಗ ಮೇಳ ಮಾಡಿದಾಗ ಸುಮ್ಮನೆ ನಾಮಕಾವಸ್ಥೆ ಮಾಡಿಬಿಡ್ತೀವಿ, ಹಂಗಾಗಬಾರ್ದು. ಅದರಲ್ಲಿ ಶಕ್ತಿ ಇರಬೇಕು, ಮಾಹಿತಿ ಇರಬೇಕು, ಅದಕ್ಕೊಂದು ಕಾನ್ಫಿಡೆನ್ಸ್ ಆಗಿ ರೆಸ್ಪಾನ್ಸು ಸಿಗಬೇಕು. ಈಗ ಎಲ್ಲರಿಗೂ ಕೆಲಸ ಸಿಗುತ್ತೆ ಅಂತ ಹೇಳಲ್ಲ, ಅವ್ರಿಗೆ ಮಾಹಿತಿ ಸಿಕ್ಕಾಗ ನೆಕ್ಸ್ಟ್ ಅಟೆಂಪ್ಟಿಗೆ ಮತ್ತು ಅವರಿಗೂ ಕೂಡ ವಿಚಾರಗಳು ಒಂದೇ ಪ್ಲೇಸಲ್ಲಿ ಎಲ್ಲ ವಿಚಾರನೂ ಸಿಗತಕ್ಕಂಥದ್ದು ಅದು ಅವಶ್ಯಕತೆ ಇದೆ ಅಂಥೇಳಿ. ಮತ್ತು ನನಗೆ ಭಾಳ ಸಂತೋಷ ಆಯಿತು. ಈ ಸುಮಾರು 11,000 ಜನರು ಒಂದು 11 ಕೋಟಿನೇನೋ ಇದುವರೆಗೂ ನಮ್ಮ ಯುವ ನಿಧಿಯಲ್ಲಿ ಗ್ಯಾರಂಟಿ ಇದನ್ನು ಕೂಡ ಅದನ್ನು ಸ್ಟಾಲ್ ಹಾಕಿದ್ದಾರೆ. ಯಾರಾದರೂ ಬೈ ಚಾನ್ಸ್ ನೋಂದಣಿ ಮಾಡಿಲ್ಲ ಅಂದರೆ ಅವ್ರಿಗೂ ಮಾಡ್ತಕ್ಕಂಥ ಒಂದು ಅವಕಾಶಗಳು ಕೊಟ್ಟಿದೆ. ಮತ್ತು ಇಡೀ ರಾಜ್ಯದಲ್ಲಿ ಒಂದು 4ನೇದೋ 5ನೇ ಸ್ಥಾನದಲ್ಲಿ ಶಿವಮೊಗ್ಗ ಇರೋದು. ನಾನು ಹೇಳಿದೆ, ಇನ್ಯಾವುದಾದ್ರೂ ಎಲ್ಲಾದರೂ ಓದಿರೋರು ಇನ್ಸ್ಟಿಟ್ಯೂಷನ್ಸಲ್ಲಿ ಬಿಟ್ಟಿರೋದಿದ್ರೆ ನೀವು ಅವ್ರು ತೊಗೊಳ್ಳಿ ಅಂತ. ಯಾಕೆಂದರೆ ಇದೆಲ್ಲದೂ ಕೂಡ ಕಾರ್ಯಕ್ರಮನ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ನಾವು. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಐ ಥಿಂಕ್ ಇಟ್ಸ್ ಎ ಗುಡ್ ಇದು ಒಳ್ಳೆ ಚೆನ್ನಾಗಿ ತಾಲೂಕು ಮಟ್ಟದಲ್ಲಿ ಯೂಶಲಿ ಸರ್ಕಾರದ ವತಿಯಿಂದ ಇರೋದಿಲ್ಲ. ಯೂಶಲಿ ನಾವು ಶಾಸಕರಾದವರು ನಮ್ಮದು ಮಾಡಬೇಕು. ಡಿಪೆಂಡ್ಸ್ ಆನ್ ಅಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಇದೆ, ಎಷ್ಟು ಮಕ್ಕಳು ಓದಿದ್ದಾರೆ, ಅದ್ರ ಮೇಲೆ ಇದಾಗ್ತದೆ. ಬಟ್ ಐ ಥಿಂಕ್ ಏನು ಮಾಡಬೇಕು ಇಂಥ ಟೈಮಲ್ಲಿ ಯಾರಾದರೂ ಆನ್ಲೈನಲ್ಲಿ ರಿಜಿಸ್ಟರ್ ಆದರೆ ನಾನು ಹೇಳೋದು ತಾಲೂಕಿಗೆ ಅಂದಾಗ ಇವ್ರು ಬರಲ್ಲ, ಯಾರು ಸ್ಟಾಲ್ಸ್ ಸ್ಪಾನ್ಸರ್ಸ್ ಬರಲ್ಲ. ಬಂದು ಈಗ ಸ್ಟಾಲ್ ಹಾಕಬೇಕಲ್ಲ ಅವ್ರ ಕಡೆಯವರು, ಟೀಮ್ ಬರಲ್ಲ. ಅದಕ್ಕೆ ನಾನು ಸುಮ್ಮನೆ ನಿಮ್ಮ ಹತ್ರ ಈ ಪ್ರಶ್ನೆ ನೀವು ಕೇಳಿದ್ದಕ್ಕೆ ನನಗನ್ಸುತ್ತೆ ಯಾರ್ಯಾರು ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ತಾರೆ ಅವರಿಗೆಲ್ಲರಿಗೂ ಫ್ರೀ ಬಸ್ ಪಾಸ್ ಕೊಡ್ತಕ್ಕಂಥದ್ದು ನಾವು ಅವತ್ತಿಗೆ ಮಾಡಿಬಿಟ್ರೆ ಐ ಥಿಂಕ್ ಒಳ್ಳೇದು. ನಾನು ಸರ್ಕಾರದ ಮಟ್ಟದಲ್ಲಿ ನಾನು ಅದನ್ನ ನೋಡ್ತೀನಿ. ಅದೇ ಹೇಳಿದ್ದು, ಈಗ ಗ್ರಾಮೀಣದವ್ರು ಬರ್ತಾರೆ ಅಂದರೆ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಯಾವಾಗ ಬರುತ್ತೆ ಅಂದರೆ, ಈಗ ಫ್ರೀ ಬಸ್ ಪಾಸ್ ಕೊಡ್ತಾರೆ, ಬಂದು ಹೋದ್ಮೇಲೆ ಅವ್ರಿಗೊಂದು ಏನು ಖರ್ಚೇನಿಲ್ಲಪ್ಪ, ನಾನು ಹೋಗಿ ಅದು ತಿಳುವಳಿಕೆ. ನನಗನ್ಸುತ್ತೆ ಇಂಥ ಉದ್ಯೋಗ ಮೇಳದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿದಾಗ ಆನ್ಲೈನಲ್ಲಿ ಯಾರ್ಯಾರು ಅರ್ಜಿ ಹಾಕಿರ್ತಾರೆ ಅವರಿಗೆ ಫ್ರೀಯಾಗಿ ಬಸ್ ಕೊಡಬೇಕು. ಐ ಥಿಂಕ್ ದಟ್. ಆ್ಯಂಡ್ ಆವತ್ತು ಮೆಕ್ಯಾನಿಸಮು ಅಷ್ಟೇ, ಟ್ರಾನ್ಸ್ಪೋರ್ಟ್ DC ಅವ್ರಿಗೆ ಮಾತಾಡ್ಬಿಟ್ಟು ಮಾಡಬೇಕು. ನಂಗೆ ಇದು ಗೊತ್ತಾಗಿಲ್ಲ, ಇಲ್ಲಾಂದರೆ ನಾನು ಪೈಲಟ್ ಇದೇ ವರ್ಷಕ್ಕೆ ಮಾಡಿಬಿಡ್ತಿದ್ದೆ ನಾನು ಆನ್ಲೈನಲ್ಲಿ. ಅವಾಗ ಏನಾಗುತ್ತೆ, ಇನ್ನೂ ಜಾಸ್ತಿ ಜನರು ರಿಜಿಸ್ಟರ್ ಆಗ್ತಾರೆ. ಯಾಕೆಂದರೆ ಇಲ್ಲಾಂದರೆ ಅಲ್ಲಿ ಹೋಗಿ ಬರೋದು ಏನೋ ಸಿಗುತ್ತೋ ಇಲ್ಲೋ ಇರ್ತಾರೆ ಕೆಲವರೆಲ್ಲರೂ ಆ ಥರ ಥಿಂಕ್ ಮಾಡೋದು. ಐ ಥಿಂಕ್ ನೆಕ್ಸ್ಟ್ ಟೈಮ್ ನಾನು ಗ್ಯಾರಂಟಿ ಇದು ಮಾಡ್ತೀನಿ. ಐ ಥಿಂಕ್ ಅದು ಭಾಳ ಇಂಪಾರ್ಟೆಂಟ್. ನಂಗೆ ಇದು ಐಡಿಯಾ, ನೀವು ಈ ಪ್ರಶ್ನೆ ಇನ್ನು 1 ತಿಂಗಳ ಹಿಂದೆ ಕೇಳಿದರೆ ಇಷ್ಟೊತ್ತಿಗೆ ಅದನ್ನ ಆರ್ಡರ್ ಮಾಡಿಸ್ಬಿಡ್ತಿದ್ದೆ. ಈಗ ಬಗ್ಗೆ ಮಾತಾಡಿದ್ವಿ, ಬಟ್ ಭಾಳಷ್ಟು ಯೋಜನೆಗಳಿಗೆ ದುಡ್ಡು ಕೊಡೋದಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಶ್ವೇತಪತ್ರ ಹೊರಡಿಸಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷ ಆಗ್ರಹ ಮಾಡ್ತಾರೆ. ಅಲ್ಲ, ಶ್ವೇತಪತ್ರ ಅವ್ರದ್ದು ತಗೊಂಡ್ರೆ ಕಮಿಷನ್ದು, ಅದಕ್ಕೆ ಹೋಗಲ್ಲಿ ಕುತ್ಕೊಂಡಿರೋದು ಅವರು. ಶ್ವೇತ ಪ್ರಶ್ನೆ ಅಲ್ಲ, ನೀವು ತಿಳ್ಕೊಳ್ಳಿ. ಒಂದು, ಈಗ ನಂದು ಕೂಡ ಗೆಸ್ಟ್ ಟೀಚರ್ಸಿಗೆ ಸಂಬಳ ಕೊಟ್ಟಿರಲಿಲ್ಲ ಅಂತ ದೇರ್ ವಾಸ್ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ದು ಒಂದು ಬಿಟ್ಟರೆ, ಈಗ ಗೃಹಲಕ್ಷ್ಮಿದು 2 ಮಂತ್ಸಿಗೆ ಕೊಟ್ಟಿಲ್ಲ, ಹಾಗೆ 3 ಮಂತ್ಸ್ ಮುಂಚೆ ಕೊಟ್ಟಿರಲಿಲ್ಲ. ಹಂಗೆ ಅಂದ ತಕ್ಷಣ ಕೊಡಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇವತ್ತುವರೆಗೂ ಕೊಟ್ಟು ಅವ್ರು ಏನು ಗೊತ್ತೋ, ನಾವು ವಿರೋಧ ಪಕ್ಷದವರಿಗೆ ಅಲ್ಲಿ ಏನಾದ್ರು ಒಂದು ಆಗಿರೋದನ್ನ ಅದಕ್ಕೆ ಕಾಯ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ. ಫಲಾನುಭವಿಗಳಿಗೆ ಕೊಡ್ತೀವಿ. ಇನ್ನೂ ಯಾರ್ಯಾರು ಫಲಾನುಭವಿಗಳೆಲ್ಲ ದಯವಿಟ್ಟು ನೋಂದಣಿ ಮಾಡಿ, ಮತ್ತು ನಾವು ಕೂಡ ಅದಕ್ಕೆ ಸಹಕಾರ ಮಾಡಿ ಅವರಿಗೆ ಸಹಕಾರ ಮಾಡ್ತಕ್ಕಂಥ 100ಕ್ಕೆ 100 ನಾವು ಮಾಡ್ತೇವೆ. ಅಲ್ಲ, ಈಗ ಅದೇ ಐ ಥಿಂಕ್ ಮೊನ್ನೆ ನಾನು ಇವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ, ಯಾರ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು. ಐ ಥಿಂಕ್ ಕೊಡ್ತಾರೆ, ಏನು ಪರವಾಗಿಲ್ಲ. ನಾವು ಹೋದಾಗ ನಿನ್ನೆನೂ ಅಷ್ಟೇ ಕೇಳಿದರು, ಇಲ್ಲ ಅಣ್ಣ ಕಾನ್ಫಿಡೆನ್ಸ್ ಇದೆ, ಬಂದಿಲ್ಲ ನಿಮಗೆ ಹೇಳೋಣ, ನೀವು ಬಂದಿದ್ದೀರಲ್ಲ ಅಂತ ಹೇಳಿದರು. ಇಲ್ಲಮ್ಮ ಬರುತ್ತೆ, ಇಷ್ಟೇ. ಸೊ 100% ಇದೆ. ಡೆವಲಪ್ಮೆಂಟ್ ವರ್ಕ್ ಸ್ಟಾರ್ಟ್ ಆಗಿದೆ. ನಾವೆಲ್ಲ ಈಗ ನೀವು ನೋಡ್ತಾ ಇದ್ದಾರೆ ಡೆವಲಪ್ಮೆಂಟ್. ಸ್ವಲ್ಪ ಹಿಂದೆ ಯಾಕೆ ಬಿದ್ದಿತ್ತು ಅಂದರೆ, ಹಳೇ ಸರ್ಕಾರದ
ಬಿಲ್ನ ತೀರಿಸಬೇಕು, ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಬೇಕು, ಅದಾದಮೇಲೆ ಈಗ ಹೋಗ್ಬೇಕು. ಇನ್ಮೇಲೆ ಫುಲ್ ವೇಗವಾಗಿ ಏನೀಗ 1.5 ವರ್ಷ ನಾವು ಸ್ವಲ್ಪ ಕಳ್ಕೊಂಡಿದ್ದೀವಿ ಈ ವೇಗನ, ಅದನ್ನು ಮತ್ತೆ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥ ಜವಾಬ್ದಾರಿಯನ್ನು 100% ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟಲ್ಲೂ ಕೂಡ ಹೇಳಿದ್ದಾರೆ. ಅದೇನು ಅನಿಸಿತ್ತು ಅದು ವೇಗನ ಈ ಸತಿ ತಗೊಳ್ಳೋಣ ಅಂತ ಹೇಳಿ. ಬದಲಾವಣೆ ವಿಚಾರ ಇರೋದು ಇಲ್ಲ ಅಂತ ಹೇಳಿ ನಾಯಕರು ಹೇಳಿದ್ರು ಕೂಡ ಕೆಲವು ಸಂಪುಟದಲ್ಲಿ ಬದಲಾವಣೆ ಮಾಡಿ ಅನ್ನೋದು ಒತ್ತಡವನ್ನೇ ಇರ್ತದೆ. ನೋಡಿ, ಇದಕ್ಕೆಲ್ಲದಕ್ಕೂ ಉತ್ತರ ಹೈಕಮಾಂಡ್ ಅವ್ರು ಬಿಟ್ಟರೆ ನಾನು ಕೊಡೋಂಥ ಆ ಶಕ್ತಿ ನನ್ನ ಹತ್ರ ಇಲ್ಲ. ಸೊ ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ. ಹೈಕಮಾಂಡ್ ಏನೇ ನಿರ್ಧಾರ ತೊಗೊಂಡ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಅದೇ ನಡೆಯೋದು ಅಷ್ಟೇ. ನೀವು ಚರ್ಚೆ ಮಾಡಿಬಿಟ್ಟು ನೀವು ಅದು ಬರ್ಕೊಂಡ್ರೂ ಏನೂ ಉಪಯೋಗ ಇಲ್ಲ. ಏನೇ ಆಗಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ಪಕ್ಷದಿಂದ ಹಿಡಿದು ಅಧಿಕಾರ ಏನೇ ಇದ್ರೂ ಅದು ಹೈಕಮಾಂಡ್ ಮಾತ್ರ ತೀರ್ಮಾನ ಮಾಡ್ತಾರೆ ಹೊರತು ಇನ್ಯಾರೂ ಇಲ್ಲ. ಇದು ಲಿಂಗನಮಕ್ಕಿ ಡ್ಯಾಮ್ ಏರ್ಲೈನ್ ಟ್ರ್ಯಾಕ್ ಬಂದು ದಿನಕ್ತಾ ಇದೆ ನೀರು. ಈ ತುಂಗಭದ್ರಾ ಡ್ಯಾಮ್ನಂತೆ ಆಗುವಂಥ ಸಾಧ್ಯತೆ ಇದೆ ಸದ್ಯದಲ್ಲಿ. ಈ ಅಪಾಯ ಎಲ್ಲ ಅಂದರೆ ಮುಂದೆ ಇಲ್ಲ, ಅದು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಹಾಂ ಅದು ಮಾಡಿದ್ದಾರೆ ಅಂದರೆ ಅದನ್ನ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಟೆಕ್ನಿಕಲಿ ದೀಸ್ ಥಿಂಗ್ಸ್ ಅದು ಸೆಕೆಂಡ್ ಪ್ರಶ್ನೆನೇ ಇಲ್ಲ. ಅದನ್ನೆಲ್ಲ ಇಮಿಡಿಯೇಟಾಗಿ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಬೋರ್ಡ್ ಮೀಟಿಂಗಲ್ಲೂ ಸಬ್ಜೆಕ್ಟ್ ಇದೆ ಅಂಥೇಳಿ ಅಷ್ಟರೊಳಗೆ ಮಾಡ್ತಾರೆ, ವೇಗವಾಗಿ ಮಾಡ್ತಾರೆ. ನೀವು ಈ ಪ್ರಶ್ನೆ ಹಾಕಿರೋದ್ರಿಂದ ಈ ಫಂಕ್ಷನ್ ಆದ ತಕ್ಷಣ ಅವ್ರನ್ನ ಈಗಲೇ ನಾನು ಮಾತಾಡಿ ಅದನ್ನ ತೊಗೊಂಡು ಡೀಟೇಲ್ಸ್ ತೊಗೊಂಡು ನೆಕ್ಸ್ಟ್ಗೆ ನಾನೇ ಮಾಹಿತಿ ಕೊಡ್ತೀನಿ ಬೇಕಾದ್ರೆ. ಬಟ್ ಇಟ್ ವಿಲ್ ನಾಟ್ ಬಿ ಲೆಫ್ಟ್ ಔಟ್, ಹಾಗೆ ಇದನ್ನು ಬಿಡೋದಿಲ್ಲ. ಅದನ್ನ ಯಾವುದೇ ಕಾರಣಕ್ಕೂ ನಾವು ತೊಗೊಳ್ತೀವಿ. ಎಲ್ಲರೂ ಮೀಡಿಯಾದವ್ರಿಗೆ ಮಾತ್ರ ಬಿಡ್ತೀವಿ. ದಯವಿಟ್ಟು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಫಂಕ್ಷನಿಗೆ ಬರಬೇಕು ಇವಾಗ. ಅಂದರೆ ಅದೊಂದು ಮೀಟಿಂಗಿಗೆ, ಸಭೆಗೆ ಅದು. ಬಿಕಾಸ್ ನಿಮ್ಮಿಂದ ನಂಗೆ ಭಾಳ ಸಹಕಾರ ಬೇಕು. ಅದ್ರದ್ದು ಏನಾದ್ರು ನಿಮಗೆ ಕನೆಕ್ಟೆಡ್ ಸಾಫ್ಟ್ವೇರ್ ಬೇಕು ಅಂದರೆ ನಾನು ಕೊಡಿಸ್ತೀನಿ. ಪ್ರಸನ್ನ ಅವರೆಲ್ಲ ಬಂದ್ರಾ? ಓಕೆ. ಸೊ ಇಲ್ಲ, ಉದ್ಯೋಗ ಮೇಳದ್ದು ಈ ಸತಿ ತುಂಬ ಒಂದು 45 ಎಷ್ಟು ಕಂಪ್ನಿ? 45. ನಿನ್ನೆ ಲೆಕ್ಕ ಕಮ್ಮಿ ಇತ್ತು, ಇವಾಗಲೇ ಎಷ್ಟು 50 ಬಂದಿದೆ. ಹೋದ ಸತಿಗಿಂತನೂ ಸ್ವಲ್ಪ ಚೆನ್ನಾಗಿ ರೆಸ್ಪಾನ್ಸು ಕೂಡ ಜನರದ್ದಿದೆ. ಒಳ್ಳೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿದ್ದಾರೆ, ಹುಮ್ಮಸ್ಸಲ್ಲಿದ್ದಾರೆ. ಕೆಲವರಿಗೆ ಮಾತಾಡಿದೆ, ಕೆಲವರಿಗೆ ಆಗಲೇ 3rd ಇಯರ್ ಓದೋರಿಗೆ ನಮ್ಮ ಇಲ್ಲಿ ಇದರಲ್ಲಿ ನಮ್ಮ ಗೌರ್ಮೆಂಟ್ ಮಿಷನ್ ಟೂಲ್ಸಲ್ಲಿ ಕೆಲಸ ಓದ್ತಾ ಇದ್ದಾರಲ್ಲ ಅವ್ರಿಗಾಗಲೇ ಕೆಲವರಿಗೆಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಈ ಥರ ಕಾನ್ಫಿಡೆನ್ಸ್ ಸಿಕ್ಕರೆ ಸ್ವಲ್ಪ ಜನರಿಗೆ ಅದು ಸಹಾಯ ಆಗುತ್ತೆ. ಸುಮಾರಷ್ಟು ಕಂಪ್ನಿಗಳು ಬಂದಿರೋರಿಗೂ ಕೂಡ ಒಂದು ಮಾಹಿತಿ ತಗೊಂಡು ಅವ್ರದ್ದೆಲ್ಲ ನೋಡಿದರೆ ಮೋಸ್ಟ್ಲಿ ಐ ಥಿಂಕ್ ಹೋದ ಸತಿಕ್ಕಿಂತ ಚೆನ್ನಾಗಿರೋದು ನೋಡಿದ್ರೆ ಕಾನ್ಫಿಡೆನ್ಸ್ ಇನ್ ದಿಸ್ ಸಿಸ್ಟಮ್. ಈ ಉದ್ಯೋಗ ಮೇಳ ಮಾಡಿದಾಗ ಸುಮ್ಮನೆ ನಾಮಕಾವಸ್ಥೆ ಮಾಡಿಬಿಡ್ತೀವಿ, ಹಂಗಾಗಬಾರ್ದು. ಅದರಲ್ಲಿ ಶಕ್ತಿ ಇರಬೇಕು, ಮಾಹಿತಿ ಇರಬೇಕು, ಅದಕ್ಕೊಂದು ಕಾನ್ಫಿಡೆನ್ಸ್ ಆಗಿ ರೆಸ್ಪಾನ್ಸು ಸಿಗಬೇಕು. ಈಗ ಎಲ್ಲರಿಗೂ ಕೆಲಸ ಸಿಗುತ್ತೆ ಅಂತ ಹೇಳಲ್ಲ, ಅವ್ರಿಗೆ ಮಾಹಿತಿ ಸಿಕ್ಕಾಗ ನೆಕ್ಸ್ಟ್ ಅಟೆಂಪ್ಟಿಗೆ ಮತ್ತು ಅವರಿಗೂ ಕೂಡ ವಿಚಾರಗಳು ಒಂದೇ ಪ್ಲೇಸಲ್ಲಿ ಎಲ್ಲ ವಿಚಾರನೂ ಸಿಗತಕ್ಕಂಥದ್ದು ಅದು ಅವಶ್ಯಕತೆ ಇದೆ ಅಂಥೇಳಿ. ಮತ್ತು ನನಗೆ ಭಾಳ ಸಂತೋಷ ಆಯಿತು. ಈ ಸುಮಾರು 11,000 ಜನರು, ಒಂದು 11 ಕೋಟಿನೇನೋ ಇದುವರೆಗೂ ನಮ್ಮ ಯುವ ನಿಧಿಯಲ್ಲಿ ಗ್ಯಾರಂಟಿ ಇದನ್ನು ಕೂಡ ಅದನ್ನು ಸ್ಟಾಲ್ ಹಾಕಿದ್ದಾರೆ. ಯಾರಾದರೂ ಬೈ ಚಾನ್ಸ್ ನೋಂದಣಿ ಮಾಡಿಲ್ಲ ಅಂದರೆ ಅವ್ರಿಗೂ ಮಾಡ್ತಕ್ಕಂಥ ಒಂದು ಅವಕಾಶಗಳು ಕೊಟ್ಟಿದೆ. ಮತ್ತು ಇಡೀ ರಾಜ್ಯದಲ್ಲಿ ಒಂದು 4ನೇದೋ 5ನೇ ಸ್ಥಾನದಲ್ಲಿ ಶಿವಮೊಗ್ಗ ಇರೋದು. ನಾನು ಹೇಳಿದೆ, ಇನ್ಯಾವುದಾದ್ರೂ ಎಲ್ಲಾದರೂ ಓದಿರೋರು ಇನ್ಸ್ಟಿಟ್ಯೂಷನ್ಸಲ್ಲಿ ಬಿಟ್ಟಿರೋದಿದ್ರೆ ನೀವು ಅವ್ರು ತೊಗೊಳ್ಳಿ ಅಂತ. ಯಾಕೆಂದರೆ ಇದೆಲ್ಲದೂ ಕೂಡ ಕಾರ್ಯಕ್ರಮನ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ನಾವು. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಐ ಥಿಂಕ್ ಇಟ್ಸ್ ಎ ಗುಡ್ ಇದು ಒಳ್ಳೆ ಚೆನ್ನಾಗಿದೆ. ತಾಲೂಕು ಮಟ್ಟದಲ್ಲಿ ಯೂಶಲಿ ಸರ್ಕಾರದ ವತಿಯಿಂದ ಇರೋದಿಲ್ಲ. ಯೂಶಲಿ ನಾವು ಶಾಸಕರಾದವರು ನಮ್ಮದು ಮಾಡಬೇಕು. ಡಿಪೆಂಡ್ಸ್ ಆನ್ ಅಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಇದೆ, ಎಷ್ಟು ಮಕ್ಕಳು ಓದಿದ್ದಾರೆ, ಅದ್ರ ಮೇಲೆ ಇದಾಗ್ತದೆ. ಬಟ್ ಐ ಥಿಂಕ್ ಏನು ಮಾಡಬೇಕು, ಇಂಥ ಟೈಮಲ್ಲಿ ಯಾರಾದರೂ ಆನ್ಲೈನಲ್ಲಿ ರಿಜಿಸ್ಟರ್ ಆದರೆ ನಾನು ಹೇಳೋದು ತಾಲೂಕಿಗೆ ಅಂದಾಗ ಇವ್ರು ಬರಲ್ಲ, ಯಾರು ಸ್ಟಾಲ್ಸ್ ಸ್ಪಾನ್ಸರ್ಸ್ ಬರಲ್ಲ. ಬಂದು ಈಗ ಸ್ಟಾಲ್ ಹಾಕಬೇಕಲ್ಲ ಅವ್ರ ಕಡೆಯವರು, ಟೀಮ್ ಬರಲ್ಲ. ಅದಕ್ಕೆ ನಾನು ಸುಮ್ಮನೆ ನಿಮ್ಮ ಹತ್ರ ಈ ಪ್ರಶ್ನೆ ನೀವು ಕೇಳಿದ್ದಕ್ಕೆ ನನಗನ್ಸುತ್ತೆ ಯಾರ್ಯಾರು ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ತಾರೆ ಅವರಿಗೆಲ್ಲರಿಗೂ ಫ್ರೀ ಬಸ್ ಪಾಸ್ ಕೊಡ್ತಕ್ಕಂಥದ್ದು ನಾವು ಅವತ್ತಿಗೆ ಮಾಡಿಬಿಟ್ರೆ ಐ ಥಿಂಕ್ ಒಳ್ಳೇದು. ನಾನು ಸರ್ಕಾರದ ಮಟ್ಟದಲ್ಲಿ ನಾನು ಅದನ್ನ ನೋಡ್ತೀನಿ. ಅದೇ ಹೇಳಿದ್ದು, ಈಗ ಗ್ರಾಮೀಣದವ್ರು ಬರ್ತಾರೆ ಅಂದರೆ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ಯಾವಾಗ ಬರುತ್ತೆ ಅಂದರೆ, ಈಗ ಫ್ರೀ ಬಸ್ ಪಾಸ್ ಕೊಡ್ತಾರೆ, ಬಂದು ಹೋದ್ಮೇಲೆ ಅವ್ರಿಗೊಂದು ಏನು ಖರ್ಚೇನಿಲ್ಲಪ್ಪ, ನಾನು ಹೋಗಿ ಅದು ತಿಳುವಳಿಕೆ. ನನಗನ್ಸುತ್ತೆ ಇಂಥ ಉದ್ಯೋಗ ಮೇಳದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿದಾಗ ಆನ್ಲೈನಲ್ಲಿ ಯಾರ್ಯಾರು ಅರ್ಜಿ ಹಾಕಿರ್ತಾರೆ ಅವರಿಗೆ ಫ್ರೀಯಾಗಿ ಬಸ್ ಕೊಡಬೇಕು. ಐ ಥಿಂಕ್ ದಟ್. ಆ್ಯಂಡ್ ಆವತ್ತು ಮೆಕ್ಯಾನಿಸಮು ಅಷ್ಟೇ, ಟ್ರಾನ್ಸ್ಪೋರ್ಟ್ DC ಅವ್ರಿಗೆ ಮಾತಾಡ್ಬಿಟ್ಟು ಮಾಡಬೇಕು. ನಂಗೆ ಇದು ಗೊತ್ತಾಗಿಲ್ಲ,
ಇಲ್ಲಾಂದರೆ ನಾನು ಪೈಲಟ್ ಇದೇ ವರ್ಷಕ್ಕೆ ಮಾಡಿಬಿಡ್ತಿದ್ದೆ ನಾನು ಆನ್ಲೈನಲ್ಲಿ. ಅವಾಗ ಏನಾಗುತ್ತೆ, ಇನ್ನೂ ಜಾಸ್ತಿ ಜನರು ರಿಜಿಸ್ಟರ್ ಆಗ್ತಾರೆ. ಯಾಕೆಂದರೆ ಇಲ್ಲಾಂದರೆ ಅಲ್ಲಿ ಹೋಗಿ ಬರೋದು ಏನೋ ಸಿಗುತ್ತೋ ಇಲ್ಲೋ ಇರ್ತಾರೆ ಕೆಲವರೆಲ್ಲರೂ ಆ ಥರ ಥಿಂಕ್ ಮಾಡೋದು. ಐ ಥಿಂಕ್ ನೆಕ್ಸ್ಟ್ ಟೈಮ್ ನಾನು ಗ್ಯಾರಂಟಿ ಇದು ಮಾಡ್ತೀನಿ. ಐ ಥಿಂಕ್ ಅದು ಭಾಳ ಇಂಪಾರ್ಟೆಂಟ್. ನಂಗೆ ಇದು ಐಡಿಯಾ, ನೀವು ಈ ಪ್ರಶ್ನೆ ಇನ್ನು ಒಂದು ತಿಂಗಳ ಹಿಂದೆ ಕೇಳಿದರೆ ಇಷ್ಟೊತ್ತಿಗೆ ಅದನ್ನ ಆರ್ಡರ್ ಮಾಡಿಸ್ಬಿಡ್ತಿದ್ದೆ. ಈಗ ಈ ಬಗ್ಗೆ ಮಾತಾಡಿದ್ವಿ, ಬಟ್ ಭಾಳಷ್ಟು ಯುವಜನಗಳಿಗೆ ದುಡ್ಡು ಕೊಡೋದಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ಮತ್ತೆ ಶ್ವೇತಪತ್ರ ಹೊರಡಿಸಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷ ಆಗ್ರಹ ಮಾಡ್ತಾರೆ. ಅಲ್ಲ, ಶ್ವೇತಪತ್ರ ಅವ್ರದ್ದು ತಗೊಂಡ್ರೆ ಕಮಿಷನ್ದು ಅದಕ್ಕೆ ಹೋಗಲ್ಲಿ ಕುತ್ಕೊಂಡಿರೋದು ಅವರು. ಶ್ವೇತ ಪ್ರಶ್ನೆ ಅಲ್ಲ, ನೀವು ತಿಳ್ಕೊಳ್ಳಿ. ಒಂದು, ಈಗ ನಂದು ಕೂಡ ಗೆಸ್ಟ್ ಟೀಚರ್ಸಿಗೆ ಸಂಬಳ ಕೊಟ್ಟಿರಲಿಲ್ಲ ಅಂತ ದೇರ್ ವಾಸ್ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ದು ಒಂದು ಬಿಟ್ಟರೆ. ಈಗ ಗೃಹಲಕ್ಷ್ಮಿದು 2 ಮಂತ್ಸಿಗೆ ಕೊಟ್ಟಿಲ್ಲ, ಹಾಗೆ 3 ಮಂತ್ಸ್ ಮುಂಚೆ ಕೊಟ್ಟಿರಲಿಲ್ಲ. ಹಂಗೆ ಅಂದ ತಕ್ಷಣ ಕೊಡಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಇವತ್ತುವರೆಗೂ ಕೊಟ್ಟು ಅವ್ರು ಏನು ಗೊತ್ತೋ, ನಾವು ವಿರೋಧ ಪಕ್ಷದವರಿಗೆ ಅಲ್ಲಿ ಏನಾದ್ರು ಒಂದು ಆಗಿರೋದನ್ನ ಅದಕ್ಕೆ ಕಾಯ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ. ಫಲಾನುಭವಿಗಳಿಗೆ ಕೊಡ್ತೀವಿ. ಇನ್ನೂ ಯಾರ್ಯಾರು ಫಲಾನುಭವಿಗಳೆಲ್ಲ ದಯವಿಟ್ಟು ನೋಂದಣಿ ಮಾಡಿ, ಮತ್ತು ನಾವು ಕೂಡ ಅದಕ್ಕೆ ಸಹಕಾರ ಮಾಡಿ ಅವರಿಗೆ ಸಹಕಾರ ಮಾಡ್ತಕ್ಕಂಥ 100ಕ್ಕೆ 100 ನಾವು ಮಾಡೇ ಮಾಡ್ತೇವೆ. ಅಲ್ಲ, ಈಗ ಅದೇ ಐ ಥಿಂಕ್ ಮೊನ್ನೆ ನಾನು ಇವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ, ಯಾರ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು. ಐ ಥಿಂಕ್ ಕೊಡ್ತಾರೆ, ಏನು ಪರವಾಗಿಲ್ಲ. ನಾವು ಹೋದಾಗ ನಿನ್ನೇನು ಅಷ್ಟೇ ಕೇಳಿದರು, ಇಲ್ಲ ಅಣ್ಣ ಕಾನ್ಫಿಡೆನ್ಸ್ ಇದೆ, ಬಂದಿಲ್ಲ ನಿಮಗೆ ಹೇಳೋಣ, ನೀವು ಬಂದಿದ್ದೀರಲ್ಲ ಅಂತ ಹೇಳಿದರು. ಇಲ್ಲಮ್ಮ ಬರುತ್ತೆ, ಇಷ್ಟೇ. ಸೊ 100% ಇದೆ. ಡೆವಲಪ್ಮೆಂಟ್ ವರ್ಕ್ ಸ್ಟಾರ್ಟ್ ಆಗಿದೆ. ನಾವೆಲ್ಲ ಈಗ ನೀವು ನೋಡ್ತಾ ಇದ್ದಾರೆ ಡೆವಲಪ್ಮೆಂಟ್. ಸ್ವಲ್ಪ ಹಿಂದೆ ಯಾಕೆ ಬಿದ್ದಿತ್ತು ಅಂದರೆ, ಹಳೇ ಸರ್ಕಾರದ ಬಿಲ್ನ ತೀರಿಸಬೇಕು, ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಬೇಕು, ಅದಾದಮೇಲೆ ಈಗ ಹೋಗ್ಬೇಕು. ಇನ್ಮೇಲೆ ಫುಲ್ ವೇಗಾಗಿ ಏನೀಗ 1.5 ವರ್ಷ ನಾವು ಸ್ವಲ್ಪ ಕಳ್ಕೊಂಡಿದ್ದೀವಿ ಈ ವೇಗನ, ಅದನ್ನು ಮತ್ತೆ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥ ಜವಾಬ್ದಾರಿಯನ್ನು 100ಕ್ಕೆ 100 ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟಲ್ಲೂ ಕೂಡ ಹೇಳಿದ್ದಾರೆ. ಅದೇನು ಅನಿಸಿತ್ತು ಅದು ವೇಗನ ಈ ಸತಿ ತಗೊಳ್ಳೋಣ ಅಂತಾರೆ. ಬದಲಾವಣೆ ವಿಚಾರ ಯಾವುದು ಇಲ್ಲ ಅಂತ ಹೇಳಿ ನಾಯಕರು ಹೇಳಿದ್ರು ಕೂಡ ಕೆಲವು ಸಂಪುಟದಲ್ಲಿ ಬದಲಾವಣೆ ಮಾಡಿ ಅನ್ನೋದು ಒತ್ತಡವನ್ನೇ ಇರ್ತಾರೆ. ನೋಡಿ, ಇದಕ್ಕೆಲ್ಲದಕ್ಕೂ ಉತ್ತರ ಹೈಕಮಾಂಡ್ ಅವ್ರು ಬಿಟ್ಟರೆ ನಾನು ಕೊಡೋಂಥ ಆ ಶಕ್ತಿ ನನ್ನ ಹತ್ರ ಇಲ್ಲ. ಸೊ ಆ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ. ಹೈಕಮಾಂಡ್ ಏನೇ ನಿರ್ಧಾರ ತೊಗೊಂಡ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಅದೇ ನಡೆಯೋದು ಅಷ್ಟೇ. ನೀವು ಚರ್ಚೆ ಮಾಡಿಬಿಟ್ಟು ನೀವು ಅದು ಬರ್ಕೊಂಡ್ರೂ ಏನೂ ಉಪಯೋಗ ಇಲ್ಲ. ಏನೇ ಆಗಬೇಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ಪಕ್ಷದಿಂದ ಹಿಡಿದು ಅಧಿಕಾರ ಏನೇ ಇದ್ರೂ ಅದು ಹೈಕಮಾಂಡ್ ಮಾತ್ರ ತೀರ್ಮಾನ ಮಾಡ್ತಾರೆ ಹೊರತು ಇನ್ಯಾರೂ ಇಲ್ಲ. ಇದು ಲಿಂಗನಮಕ್ಕಿ ಡ್ಯಾಮ್ ಏರ್ಲೈನ್ ಟ್ರ್ಯಾಕ್ ಬಂದು ಜಿನಿಗ್ತಾ ಇದೆ ನೀರು. ಈ ತುಂಗಭದ್ರಾ ಡ್ಯಾಮ್ನಿಂದ ಆಗುವಂಥ ಸಾಧ್ಯತೆ ಇದೆ ಸದ್ಯದಲ್ಲಿ. ಈಗ ಅಪಾಯ ಇಲ್ಲ ಅಂದರೆ ಮುಂದೆ ಇಲ್ಲ, ಅದು ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಹಾಂ ಅದು ಮಾಡಿದ್ದಾರೆ ಅಂದರೆ ಅದನ್ನ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಟೆಕ್ನಿಕಲಿ ದೀಸ್ ಥಿಂಗ್ಸ್ ಅದು ಸೆಕೆಂಡ್ ಪ್ರಶ್ನೆನೇ ಇಲ್ಲ. ಅದನ್ನೆಲ್ಲ ಇಮಿಡಿಯೇಟಾಗಿ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಬೋರ್ಡ್ ಮೀಟಿಂಗಲ್ಲೂ ಸಬ್ಜೆಕ್ಟ್ ಇದೆ ಅಂಥೇಳಿ ಅಷ್ಟರೊಳಗೆ ಮಾಡ್ತಾರೆ, ವೇಗವಾಗಿ ಮಾಡ್ತಾರೆ. ನೀವು ಈ ಪ್ರಶ್ನೆ ಹಾಕಿರೋದ್ರಿಂದ ಈ ಫಂಕ್ಷನ್ ಆದ ತಕ್ಷಣ ಅವ್ರನ್ನ ಈಗಲೇ ನಾನು ಮಾತಾಡಿ ಅದನ್ನ ತೊಗೊಂಡು ಡೀಟೇಲ್ಸ್ ತೊಗೊಂಡು ನೆಕ್ಸ್ಟ್ಗೆ ನಾನೇ ಮಾಹಿತಿ ಕೊಡ್ತೀನಿ ಬೇಕಾದ್ರೆ. ಬಟ್ ಇಟ್ ವಿಲ್ ನಾಟ್ ಬಿ ಲೆಫ್ಟ್ ಔಟ್, ಹಾಗೆ ಇದನ್ನು ಬಿಡೋದಿಲ್ಲ. ಅದನ್ನ ಯಾವುದೇ ಕಾರಣಕ್ಕೂ ನಾವು ತೊಗೊಳ್ತೀವಿ.